ಗೊತ್ತಿಲ್ಲವೇ ನಿನ್ನ ಅಣ್ಣ ಮನೆಯಲ್ಲಿ ಇದ್ದಾನೆಂದು ಕಣ್ಣಲ್ಲಿ ಬೆಟ್ಟ ಬರೆದುಕೊಂಡು ಮುದ್ದಾಡುವಾಗ ಏನು ನೆನವಾಗಿಲ್ಲವೇ? ರುಕ್ಮಿ ಸಾರ್, ನಿಮ್ಮ ದೃಷ್ಟಿಯಲ್ಲಿ ಪ್ರೀತಿ ಮದುವೆಯಾಗಿದ್ದು ತಪ್ಪೇ? ಮುಚ್ಚಲ ಬಾಯಿ ನಾಯಿ, ಈ ಕೋಟದ ಮುದ್ರೆ ಕಳಿಸಿದ ತಂಗಿ ಕಲಿಸಲ ಕಳಿಸಿ ಧೈರ್ಯ ಬಂದಿದೆಯಾ? ಹೃದಯದಲ್ಲಿ ನಿರ್ಮಾಣವಾದ ಪ್ರೀತಿ ಇದ್ದರೆ ಧೈರ್ಯ ಎನ್ನಲು ತಾನಾಗೆ ಬರ್ತದೆ. ಆದರೆ ನಿನ್ನ ತಂಗಿ ಕೈ ಹಿಡಿದು ಬಂದಿದ್ದು ತಪ್ಪೆ, ಮಾಡಿದ್ದು ತಪ್ಪೆ, ಅವರಿಗೆ ಮದುವೆ ಆಗಿದ್ದು ತಪ್ಪೆ. ಪ್ರೀತಿ ಮದುವೆ ಸುಭಾಷ್, ಹುಡುಗಿ ಅಂದವಳಿಯಲ್ಲಂತ ಪ್ರೀತಿ ಮಾಡಿ ತಪ್ಪು ಮಾಡಿದೆಯಾ? ಬಂಚ ಜಾಸ್ತಿ ಅಂತ ತಿಳ್ಕೊಂಡು ಮದುವೆಯಾಗಿ ದೊಡ್ಡ ತಪ್ಪು ಮಾಡಿದೆಯಾ? ನೋಡು, ಪ್ರೀತಿಯಲ್ಲಿ ಪ್ರಾರಂಭಿಸುತ್ತಾರೋ ಅದನ್ನ ಬಿಟ್ಟು ಬರೋದು ಸಾಮಾನ್ಯ. ಆದರೆ ನೀನು ಕಾಲ ಪ್ರೀತಿಯನ್ನು ಮದುವೆ ಅನ್ನೋರು ಮುಂದುವರಿಸಿದ್ದು ನಿನ್ನ ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿದೆಯಾ? ನಾವು ಪ್ರೀತಿಸಿರೋದು ಮನಸಾರ ಮೆಚ್ಚುಕನವರೆಗೂ ಜೀವನ ಮಾಡಬೇಕೆಂದು ಮದುವೆಯಾಗಿ ಮನೆ ತನಕ ಕೈ ಹಿಡಿದು ಬಂದಿದ್ದೀನಿ. ಸಾಯ ತನಕ ಇವಳೊಂದಿಗೆ ಬಾಳ್ತೀನಿ. ಆದರೆ ನಿಮ್ಮ ಹಾಗೆ ಕಾಲೇಜಿನಲ್ಲಿ ಪ್ರೀತಿ ಮಾಡಿ ಪಾರ್ಕಲ್ಲೂ ಮೈಮಾರುತ್ತು ಸಿನಿಮಾ ಟಾಕೀಸ್ನಲ್ಲಿ ಸೆರೆ ಒಳಗೆ ಕೈ ಕೆಲಸ ನಮ್ಮದೇನು ಸೂರ್ಯ ನಿಂತಾಡಲ್ಲ. ಯಾಕಲೇ ಮಗನೇ ಬಹಳ ನಿಗಾಡ್ತಿದೆಯಲ್ಲೋ? ಇಲ್ಲಿ ನಿನ್ನ ಪ್ರೇಮದಾಡಕ್ಕೆ ಬೇರೆ ಇಲ್ಲ. ಸೂರ್ಯ ಮಿನಾಡದ ಬೆಳೆಸಿರುವ ಈ ನನ್ನ ಸಾಮ್ರಾಜ್ಯದಲ್ಲ. ಅಂದರೆ ನಿನ್ನ ತಂಗಿ ಸೂರ್ಯ ಮಿನಾಡಿಗೆ ಸೆಟ್ ಆಗುತ್ತಲ್ಲ ಎನ್ನುವೆಯಾ? ರೇ ಸುಭಾಷ್, ನಿನಗೆ ಜೀವನದ ಮೇಲೆ ಆಸೆ ಇಲ್ಲವೇ? ಗಂಡ ಹಾಕಿಕೊಳ್ಳಬೇಡ ಪೃಥ್ವಿ. ಜೀವಕ್ಕೆ ಹೆದರು ಹೇಳು ನಾನಾಗಿದ್ದರೆ ಇಳಿಯ ತನಕ ಬರ್ತಾರಿಲ್ಲ. ನಾವಿಬ್ಬರು ಗಂಡ ಹೆಂಡತಿಯಾಗಿ ಬಾಳುವ ಮಾಡೋದನ್ನು ತಪ್ಪಿಸಲಕ್ಕೂ ಯಾರಿಂದಲೂ ಸಾಧ್ಯವಿಲ್ಲ. ಮದುವೆ ಆಗೋದು ಮನೆ ಬಂದ್ರೆ ಬ್ರಹ್ಮನ ಬರಹವನ್ನೇ ಬದಲಾಯಿಸುವ ಅಮ್ಮೀರ ಈ ಪೃಥ್ವಿರಾಜ್. ಬ್ರಹ್ಮನ ಅದೇ ಬರಹ ಬದಲಾಯಿಸುವ ಹಮ್ಮಿರನ್ನು ನೀನಾಗಿರಬಹುದು. ಆದರೆ ನಮ್ಮಿಬ್ಬರನ್ನು ದೂರ ಮಾಡೋ ಕಿಮ್ಮತ್ತು ಆ ಬ್ರಹ್ಮನವೇ ಇಲ್ಲ. ಅಣ್ಣ, ಯಾಕಣ್ಣ ಇಷ್ಟೊಂದು ಕ್ರೂರಿಯಾಗಿರುವೆ? ನಾವೇನಂತಹ ತಪ್ಪು ಮಾಡಿದ್ದೇವೆ? ಅಣ್ಣ, ನಮ್ಮನ್ನ ಬಿಟ್ಟು ಬಿಡು. ನಿನ್ನ ಮುಖ ಸಹ ನೋಡದೆ ನಾವು ಎಲ್ಲಿಯಾದ್ರೂ ಹೋಗಿ ಬದುಕಿಕೊಳ್ಳುತ್ತೇವೆ. ಈ ಕುಬೇರ ತಂಗಿಯಾಗಿ ಈ ಬಡವಿಕಾರಿ ಕೈ ಹಿಡಿದು ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಹಾಳ್ಬಾರ್ದು. ನೀನು ನಿನ್ನ ತಪ್ಪಿನ ಬಗ್ಗೆ ಆಲೋಚಿತ ಮಾತನಾಡ್ತಿರುವೆಯಾ? ಅಣ್ಣ, ತಾಳಿ ಕಟ್ಟಿದ ಗಂಡನೊಂದಿಗೆ ಸುಖವಾಗಿ ಬಾಳಿದರೆ ನೆಮ್ಮದಿ ತಾನಾಗಿ ಹುಡುಕಿಕೊಂಡು ಬರುತ್ತದೆ. ಅಣ್ಣ, ಸುಭಾಷ್ ಒಂದಿಗೆ ನಾನು ಸುಖವಾಗಿ ಬಾಳುತ್ತೇನೆ ಎನ್ನುವ ನಂಬಿಕೆ ನನಗಿದೆ. ಇವನು ಬದುಕಿದ್ದರೆ ತಾನೇ ನೀನು ಸುಖವಾಗಿ ಬಾಳೋದು. ಅಂದರೆ ನನ್ನನ್ನ ವಿಧವೆಯನ್ನಾಗಿ ಮಾಡುವೆಯಣ್ಣ? ನೀನೇಕ ವಿಧವೆ ಆಗುವೆ? ಇವನೇನೋ ಸುಡುಗಾಡ್ಕೋಗಷ್ಟರಲ್ಲ ನೀವು ಮತ್ತೊಂದು ಮದುವೆ ಮಾಡಿಸುತ್ತೇನೆ ಜೊತೆ. ಅದು ನಿನ್ನ ಭ್ರಮೆ ಅಣ್ಣ. ಇವನೇ ನನ್ನ ಗಂಡ, ನಾನು ಇವನ ಹೆಂಡತಿ. ಇಷ್ಟೇ ನನ್ನ ಜೀವನ. ಸುಭಾಷ್, ಬಾ ಹೋಗೋಣ. ಶೋಭಾ, ನೀನು ಮನೆಯಿಂದ ನಾಚ ಕರ್ಕೊಂಡು ಹೋಗ್ತಾರಲ್ಲ, ಹತ್ತಿರ ಸಾಕ್ಬಿಡ್ತೀನಿ. ಎಚ್ಚರ. ನನ್ನನ್ನು ಕುರಿತು ನಾವು ಕತ್ತಿಸುವ ತಾಕತ್ತು ನನ್ನ ತಡೆಯೋ ಕಿಮ್ಮತ್ತು ನಿನಗಿದೆಯಾ? ಸುಭಾಷ್, 10 ಮೀಟರ್ ಮಾತನಾಡ್ತಿರುವೆ. ಇದು 10 ಮೀಟದ ಮಾತಲ್ಲ. ನಮ್ಮಂತ ಪ್ರೇಮಗಳಿಗೆ ಮುಳ್ಳಾಗಿದ್ದರು ನಿಮ್ಮಂತವರಿಗೆ ನಾನು ಕೊಡ ಎಚ್ಚರಿಕ. ಈ ಪ್ರೀತಿಗೆ ಜಾತಿ ಇಲ್ಲ, ಹಣ ಅಂತೂ ಕೊಡುವೆ ಇಲ್ಲ. ಯಾವೊಬ್ಬ ಗಂಡಸೆ ಆಗಲಿ ಹೆಂಗಸೆ ಆಗಲಿ ಪ್ರೀತಿ ಸೇರ ದಂಡಿಗೆ ಹೋಗಲಾರಂತ ಎಚ್ಚರಿಕೆ ನಾನು ಕೊಡ್ತೇನೆ ಮಿಸ್ಟರ್ ಪೃಥ್ವಿ. ಸುಭಾಷ್, ಇಲ್ಲೇವರು ನನ್ನ ತಂಗಿ ಜೊತೆ ನಡೆದುಕೊಂಡಿದ್ದೆಲ್ಲ ಕೆಟ್ಟ ಕೆಲಸ ಅಂತ ಮರೆತೋದ್ರೆ ಸರಿ. ಮತ್ತೆ ನಾವು ದಂಡಿಗೆ ಬಂದರೆ ಕತ್ತರಿಸಾಕ್ಬಿಡ್ತೀನಿ. ಹೊರಟು ಹೋಗಿ ಇಲ್ಲಿಂದ. ಏ ಪೃಥ್ವಿ, ನಿಮ್ಮಂದರ ಕೀಳು ಮಟ್ಟದ ಆಲೋಚನೆಗಳು ಇಂದಿನ ಈ ಸಮಾಜದಲ್ಲಿ ಮರ್ಯಾದೆ ಅತ್ಯಂತ ಘಟನೆಗಳು ನಡೆಯುತ್ತಿರುವುದು ಯಾಕೆ? ಒಂದು
ಗಂಡು ಹೆಣ್ಣು ಪ್ರೀತಿ ಮಾಡಿಕೊಳ್ಳೋದು ಹಕ್ಕಿಲ್ಲವೇ? ಮದುವೆ ಮಾಡಿಕೊಳ್ಳೋದು ಹಕ್ಕಿಲ್ಲವೇ? ಏನಿಲ್ಲ ಅಂದಿತ್ತು. ಆದರೆ ನಮ್ಮಂತ ಶ್ರೀಮಂತರ ಹುಡುಗಿಯನ್ನು ನಿನ್ನಂತ ಬೇಕಾದ್ರೆ ಪ್ರೀತಿ ಮಾಡಬಾರದು, ಮದುವೆ ಆಗಕೂಡದು. ಅಂದರೆ ನಿಮ್ಮ ಮಾತಿನ ಅರ್ಥ ಪ್ರೀತಿ ಮಾಡುವ ಯುವ ಪ್ರೇಮಿಗಳೆಲ್ಲ ಆಸ್ತಿ ಅಂತಸ್ತನ್ನ ನೋಡಿ ಪ್ರೀತಿ ಮಾಡಬೇಕೆಂದೆ. ಅದನ್ನ ಪ್ರೀತಿ ಎನ್ನುವುದಿಲ್ಲ, ವ್ಯಭಿಚಾರ ಎಂದು ಕರೆಯುತ್ತಾರೆ ಅಣ್ಣ. ನನ್ನ ತಂಗಿ ವ್ಯವಚಾರಿ ಮಾಡಿ ಬಂದರೂ ಸರಿ, ಆದರೆ ಈ ವಿಕಾರನಿಗೆ ಸಂಸಾರ ಮಾಡುವ ಅವಕಾಶ ಕೊಡಲಾರೆ. ಯಾಕಂದ್ರೆ ಕರಿಯ ಶೋಭಾ, ಇವನ ಗಡ್ಡೆ ತಾಲ ನೀನ ಕಿತ್ತು ಬಿಸಾಡ್ತೀಯೋ ಅಥವಾ ನಾನೇ ಕಿತ್ತು ಬಿಸಾಡಲ್ಲ? ಅಣ್ಣ, ಮದುವೆಯಾಗಿ ಒಂದು ದಿನ ಕೂಡ ಕಳೆದಿಲ್ಲ, ಅಷ್ಟರಲ್ಲೇ ಗಂಡನೊಂದಿಗೆ ಆಶೀರ್ವಾದ ತೆಗೆದುಕೊಂಡು ಬಂದರೆ ಗಂಡನೆಂದರೆ ತಾಳಿಯನ್ನ ಕಿತ್ತಾಕಬೇಕೆ ಅಣ್ಣ. ನೀನು ಮದುವೆ ಆಗಕ್ಕೆ ಏನೇ ಸಾಕ್ಷಿ? ಅಣ್ಣ, ನಾವು ರಿಜಿಸ್ಟರ್ಡ್ ಮ್ಯಾರೇಜ್ ಆಗಿದ್ದೇವೆ. ನಿಮ್ಮ ಮದುವೆ ಮಾಡಿದ ರಿಜಿಸ್ಟರ್ ಆಫೀಸನ್ನು ರಿಜಿಸ್ಟರ್ ಬುಕ್ಸ್ ಅನ್ನೋದನ್ನು ಬ್ಲಾಸ್ಟ್ ಮಾಡೋದು ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ಬೇಸರಿಗಿರಲೆಂದು ಯಾವುದೋ ಕರ್ಮಸರ ಹಾಕ ಬಂದಿನ ತಾಳೆ ಕಿತ್ತು ಬಿಸಾಡಿನ ತಾಳೆ. ಅಣ್ಣ, ಹೆಣ್ಣಿಗೆ ಮಾಂಗಲ್ಯ ಭಾಗ್ಯ ಬರುವುದು ಒಂದೇ ಒಂದು ಬಾರಿ ಅಣ್ಣ. ಆ ಮಾಂಗಲ್ಯ ಭಾಗ್ಯಕ್ಕೆ ಅಣ್ಣನಾಗಿರುವ ನೀನೇ ಆಪದ ತರುತ್ತಿರುವೆಯಲ್ಲ, ನೀನೊಬ್ಬ ಅಣ್ಣನೇ. ಅಣ್ಣ, ಗಂಡನೆದುರು ತಾಳಿ ಕಿತ್ತಾಕುವ ಮೊದಲೇ ನನ್ನನ್ನೇ ಇಲ್ಲೇ ಸಾಯಿಸಿ ಬಿಡು ಅಣ್ಣ. ಸಾಯಿಸ್ತೀನಿ ಶೋಭಾ, ಸಾಯಿಸುತ್ತೇನೆ. ನಿನ್ನನ್ನಲ್ಲ, ಈ ತಾಳಿ ಕಟ್ಟಿರೋ ಮೂರ್ಖನನ್ನ ನೀನಾಗ ತಾಳಿ ಕಿತ್ತೆಸೆದು ನಮ್ಮ ಪ್ರಧಾನ ಮರು ಆದರೆ ಸರಿ, ಇಲ್ಲವಾದರೆ ಗಂಡನಿರುವಾಗಲೇ ಮತ್ತೊಬ್ಬರ ಜೊತೆಗೆ ತಾಳಿ ಕಟ್ಟಿಸಿಕೊಳ್ಳುವ ಬದಲು ನಡು ಮನೆಯಲ್ಲೇ ಇಲ್ಲೇ ನಮ್ಮಿಬ್ಬರನ್ನ ಸಾಯಿಸಿ ಬಿಡುವಣ್ಣ. ಸಂತೋಷವಾಗಿ ಸಾಯುತ್ತೇನೆ. ನಿನ್ನ ತಾಂಡನಿಗೆ ತಂಗಿಯಾಗಿ ಬಾಳುವುದಕ್ಕಿಂತ ಮುತ್ತೈದೆಯಾಗಿ ಸಾಯುತ್ತೇನೆ ಅಣ್ಣ. ಶಿವಬಾರಿ ಒಳ್ಳೆದು ನೆಮ್ಮದಿಯಾಗಿ ಮುತ್ತೇಶ ಸತ್ತರೆ ನನ್ನ ನೆಮ್ಮದಿಗೆ ಭಂಗ ಬರ್ತದೆ ಅಮ್ಮ. ಈ ಶಿವಾಶ್ ಎಲ್ಲ ಜೀವನವಾಗಿರುವಾಗ ನಾಶ ನಡೀತದೆ. ನಾನು ಹೇಳಿದಾಗ ಕೇಳಬೇಕು, ಅದಕ್ಕೆ ನಡೆದುಕೊಂಡರೆ ಇಲ್ಲ, ಸುಭಾಷ್ ನನ್ನ ಸರ್ವಸ್ವ, ನನ್ನ ಜೀವ. ನನ್ನ ಜೀವ ಇರುವವರೆಗೂ ಈ ತಾಳಿಯನ್ನ ಮಾತ್ರ ನಾನು ಕಿತ್ತಾಕೋದಿಲ್ಲ ಅಣ್ಣ. ದಯವಿಟ್ಟು ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನಮ್ಮನ್ನು ಬಿಟ್ಟು ಎಲ್ಲಿಯಾದರೂ ಹೋಗಿ ಬದುಕಿಕೊಳ್ಳುತ್ತೇನೆ. ಶೋಭಾ, ನಮ್ಮ ಜೀವಕ್ಕಿಂತ ನಮ್ಮ ಪ್ರೀತಿ ಮುಖ್ಯ. ನಿನಗಾಗಿ ನಾನು ಈ ಕ್ಷಣನೇ ಪ್ರಾಣ ಕೊಡ್ತೀನಿ. ಆದರೆ ನೀಡಿವರ ಮಾತಿನಂತೆ ಮತ್ತೊಂದು ಮನೆಯಾಗಿ ನಮ್ಮ ಪ್ರೀತಿಯನ್ನು ಈ ಮುಟ್ಟಾಳರಿಗೆ ಬರೆಕೊಡಬೇಡ. ಇಲ್ಲ ಸುಭಾಷ್, ನಿಜವಾಗಿಯೂ ಈ ನಿನ್ನ ಪ್ರಾಣ ಇರೋವರೆಗೂ, ನನ್ನ ಪ್ರಾಣ ಇರೋವರೆಗೂ ಈ ತಾಳಿಯನ್ನ ಕೀಳುವುದಿಲ್ಲ ಅಣ್ಣ. ದಯವಿಟ್ಟು ನಮ್ಮನ್ನು ಬಿಟ್ಟು ಬಿಡು. ಬಿಡುತ್ತೀನಿ ಶೋಭಾ, ಆಗಲ್ಲ. ನೀನಾಗ ದಾರಿ ಕಿತ್ತೆಸೆದು ಇಲ್ಲ ಅಂದ್ರೆ ಇನ್ನ ಬಾಯ್ಫ್ರೆಂಡ್ ಸಾರಿ ನಿನ್ನ ಗಂಡ ಅಣ್ಣ ತುಂಡು ತುಂಡಾಗಿ ಕತ್ತರಿಸಾಕ್ಬಿಟ್ಟು ಎಚ್ಚರ. ಅಣ್ಣ, ಕೊಳೊಂದು ತಾಳಿ ಎರಡು ಎನ್ನುವ ಹಾಗೆ ಗಂಡನಿರುವಾಗಲೇ ಮತ್ತೊಂದು ತಾಳಿಯನ್ನ ಕಟ್ಟಿಸಿಕೊಳ್ಳಬೇಕೇನಣ್ಣ. ಶೋಭಾ, ಇವರ ಮಾತಿಗೆ ಮನ್ನನ್ನು ಕೊಡಬೇಡ. ನಾನು ಸತ್ತರೂ ನಮ್ಮ ಪ್ರೀತಿ ಸಾಯಬಾರದು. ಶೋಭಾ, ಇದು ನನ್ನ ಕಾಳಜಿಯ ಪ್ರಶ್ನೆ. ಗೃಹಮಂತ್ರಿಗೆ ಮಾತು ಕೊಟ್ಟಿದ್ದೀನಿ, ನಿನ್ನ ಜೊತೆ ನೀವು ಪ್ರತಾಪನಿಂದ ಮದುವೆ ಮಾಡಿಸುತ್ತೇನೆ. ಅಣ್ಣ, ಯಾಕಣ್ಣ ನಿನಗೆ ಇಂತಹ ದುರ್ಬುದ್ಧಿ ಬರುತ್ತದೆ? ನಿನ್ನ ತಂಗಿಯ ಬಾಳಿಗೆ ನೀನೇ ನಾಯಕನಾಗುವುದಿಲ್ಲ ಅಣ್ಣ. ಶೋಭಾ, ಈ ನಾಟಕದಲ್ಲಿ ನಾನು ಪ್ರೇಕ್ಷಕರ ಪರಿಚಯಿಸಿದ್ದು ಕರುಣಾಕರ ಪಾತ್ರದಲ್ಲಿ. ಈಗ ನಾನು ನಿನ್ನ ಪ್ರತಾಪದಿಂದ ಮದುವೆ ಮಾಡಿಸಿದ್ದೋದರೆ ಗೃಹಮಂತ್ರಿಗಳ ದೃಷ್ಟಿಯಲ್ಲಿ ನಿಜವಾದ ಕರುಣಾಕರಾಗಬೇಕಾಗುತ್ತದೆ. ಕಿತ್ತು ಬೀಸ ನಿನ್ನ ತಾಲಿ. ಅಣ್ಣ, ನಿನ್ನ ಸ್ವಾರ್ಥಕ್ಕೋಸ್ಕರ ಸರಿಸಿಕೊಳ್ಳಿ. ಇಷ್ಟೊಂದು ಕ್ರೂರಿ ಆಗಬೇಡ ಅಣ್ಣ. ಗಂಡನಿರುವಾಗಲೇ ಮತ್ತೊಬ್ಬರೊಂದಿಗೆ ತಾಳಿ ಕಟ್ಟಿಸಿಕೊಂಡು
ಅತಿ ಬುದ್ಧಿಯನ್ನು ಪ್ರಯತ್ನಿಸಬೇಡ ಶೋಭಾ. ನಿನ್ನ ಸಂಸಾರ ಯಾವನಿಗೆ ಬೇಕಿದೆ? ನಾನು ಗೃಹಮಂದಿರ ದೃಷ್ಟಿಯಲ್ಲಿ ಬೀಗ ಆಗಬೇಕು. ಪ್ರಜಾಪತಿ ಮದುವೆ ಮಾಡಿಸುತ್ತೇನೆ. ಅಣ್ಣ, ಮದುವೆಯ ಮೂಲಕ ಸೂಳೆಯಾಗಿ ಬಾಳುವ ಮಾರ್ಗವನ್ನು ತೋರಿಸುತ್ತಿರುವೆಯ ಅಣ್ಣ? ಹುಚ್ಚಿ, ಹೊಟ್ಟೆ ಬಾಡಿಗೆ ಮೋಜು ಮಸ್ತಿಗೆ ಸೆರಗಾಸರು ಸೂಳೆ. ಆದರೆ ನೀನು ಈ ಮನೆ ಮಹಾರಾಣಿ, ನಿನ್ನನ್ನಕ್ಕೆ ಸೂಲನ್ನು ಕೀಳುಮಟ್ಟು ಗೊಳಿಸಿಕೊಳ್ಳುವೆ. ಮತ್ತಿನ್ನೇನಣ್ಣ, ಗಂಡನಿರುವಾಗಲೇ ಮತ್ತೊಂದು ತಾಳಿಯನ್ನ ಕಟ್ಟಿಸಿ ಅಣ್ಣನಾದ ನಿನ್ನ ಆಸೆಯೆಲ್ಲ ತೀರಿ ಹೋದ ಮೇಲೆ ಈ ಸಮಾಜದಲ್ಲಿ ಸೂಳೆಯ ಸ್ಥಾನದಲ್ಲಿ ನಾನು ನಿಲ್ಲಬೇಕಲ್ಲವೇ ಅಣ್ಣ? ಅಣ್ಣ, ಹೊಟ್ಟೆ ಪಾಡಿಗೋಸ್ಕರ ಸಿರಿಗಾಸುವವರಿಗೆ ಈ ಸಮಾಜದಲ್ಲಿ ಸೂಳೆ ಎನ್ನುವ ಪಟ್ಟ ಕೊಡುತ್ತಾರೆ. ಆದರೆ ಈ ಸಮಾಜದ ಕಣ್ಣಿಗೆ ಗಂಡನಿರುವಾಗಲೇ ಮತ್ತೊಂದು ಮದುವೆ ಆಗುವ ನಾನು ಹೈಲವೇ ಸೂಳೆ ಅಲ್ಲವೇ ಅಣ್ಣ? ಶೋಭಾರಿನ ಪ್ರಶ್ನೆ ಉತ್ತರ ಕೊಡ್ತಾರ. ಈಗ ನನ್ನ ಮಾದಿ ಮಾಂದಿಯೋ ಅದರ ಜೀವಕ್ಕೆ ಅಣ್ಣ, ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ನನ್ನ ಗಂಡನನ್ನ ಬಿಟ್ಟು ಬಿಡು ಅಣ್ಣ. ಗಂಡ ಶೋಭಾ, ಅವಶ್ಯಕತೆ ನೀನು ಮದುವೆ ಆಗಿ ಗಂಡ ಅಂತ ಹೇಳಬೇಕಾ? ಹಾಗಾದರೆ ನಿನ್ನ ಮಾದಿ ಗಂಡ ಜೀವಂತವಾಗಿರ್ತಾನೆ. ಶೋಭಾ, ನಿನಗಿತ್ತು ವಿದ್ಯಾರ್ಥಿಯೋ ಅದ ನಾನು ಕಿತ್ತು ಬಿಸಾಡಲ್ಲ. ತೆಗೆದುಕೊತ್ತಾಳೆ. ఏమి రారా మాట్లాడా ಅಣ್ಣ, ಬಾ ಅಣ್ಣ, ಈಗಲಾದರೂ ನನ್ನ ಗಂಡನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ. ಗಂಡ ಶೋಭಾ, ಯಾರು ನಿನ್ನ ಗಂಡ? ಅವನೀಗ ನಿನ್ನ ಮಾಜಿ ಗಂಡ, ನಾನು ನಿನ್ನ ಹೊಸ ಗಂಡ. ಒಳಗಡೆ ಬಾರಿ ಚಿನಾಲಿ ಕೆಲಸ ಮಾಡಿಕೊಳ್ಳೋಣಪ್ಪ. ಕರಿಯ ಈ ಟೈಮ್ಕೊಂಡೋಗಿ ತೋಟ ಮನೆಯಲ್ಲಿ ಕುಳಿ ಹಾಕರಿ. ಈ ಕರಿಯದ ಕುಬೇರ ಎಂದು ನಾನು ಬಯಸಿದ್ದೆಲ್ಲ ಬರೆದುಕೊಂಡು ನನ್ನ ದಾರಕ್ಕೂರಿಯ ಪ್ರಥಮ ಮನೆಯಲ್ಲಿ ಮುಂದೆ ನಾನೇ ಗೃಹ ಮಂತ್ರಿಯ